ಜಾಸ್ತಿ ಮಾತಾಡ್ಬಿಟ್ಟ. ಮೋಸ್ಟ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ದಾಗ್ಲೇ ಜಾಸ್ತಿ ಮಾತಾಡ್ತೀನಿ ಅನ್ಸುತ್ತೆ. ಆ, ನೀವ್ ಇವತ್ತೇನು ಹೇಳ್ಬೇಕಾಗಿಲ್ಲ. ಒಂದೆರಡು ದಿನ ಟೈಮ್ ತಗೊಳ್ಳಿ. ನಾನು ಆಸ್ಟ್ರೇಲಿಯಾಕ್ಕೆ ಹೋಗೋದಕ್ಕೆ ಇನ್ನೂ 15 ದಿನಗಳಿದೆ. ಅಷ್ಟ್ರಲ್ಲಿ ಹೇಳಿದ್ರೆ ಸಾಕು. ಹೇಳಿಲ್ಲ ಅಂದ್ರೂ ಬೇಜಾರಿಲ್ಲ. ನೀವೇನು ಮಾತೇ ಆಡ್ತಿಲ್ಲ. ಛಾಯಾ ಅವರ, ನೀವು ನಿಂತಿದ್ದೀರಾ? ನೈಸ್ ಮೀಟಿಂಗ್ ಯು ಮಿಸ್ಟರ್ ರವಿ. ನನ್ನ ಉತ್ತರಕ್ಕೋಸ್ಕರ 15 ದಿನ ಕಾಯೋ ಅವಶ್ಯಕತೆ ಇಲ್ಲ. ನನ್ನ ಉತ್ತರನ ಈಗ್ಲೇ ಹೇಳ್ಬಿಡ್ತೀನಿ. ಗುಡ್ ಬೈ. ಪುಟಾಣಿ, ನನ್ನನ್ನು ಏಕೆ ತಡೆದೆ? ತಂದೆಯವರೊಡನೆ ಮಾತನಾಡಬೇಕಿತ್ತು. ಅಯ್ಯೋ, ಅದಾಗೆಲ್ಲ ಕೆಲ್ಸ ಮಾಡಲ್ಲ. ಏಕೆ? ಈ ಮೈಕು ಎಂದೆಯಲ್ಲ, ಅದನ್ನು ಹಿಡಿದು ಮಾತನಾಡಿದವರ ಮಾತು ದೂರದವರೆಗೂ ಕೇಳಿಸುತ್ತಿತ್ತು. ದೂರ ಅಂದ್ರೆ 1-2 ಕಿಲೋಮೀಟರ್ ಕೇಳಿಸ್ಬೋದಷ್ಟೇ. ಅದು ಅಲ್ಲದೆ ನೀವು ಗಂಧರ್ವ ಕನ್ಯೆ ಅಂತ ಎಲ್ರೂ ಮುಂದೆ ಹೇಳೋ ಆಗಿಲ್ಲ. ಏಕೆ? ಅದು ಸತ್ಯವಲ್ಲವೇ? ನಾನು ಗಂಧರ್ವ ಕನ್ಯೆ. ನೀವಾಗೆಲ್ಲ ಹೇಳಿದ್ರೆ ಪ್ರಾಬ್ಲಮ್ ಆಗತ್ತೆ. ಅಯ್ಯೋ, ಪ್ರಾಬ್ಲಮ್ ಹೇಗಪ್ಪ ಹೇಳೋದು? ಹಾ, ಸಮಸ್ಯೆ ಸಮಸ್ಯೆ ಆಗತ್ತೆ. ಅದೇ ಏಕೆ? ಯಾಕೆ ಅಂದ್ರೆ ಇದು ಭೂಮಿ. ಇಲ್ಲಿ ಯಾರಿಗೂ ಮ್ಯಾಜಿಕ್ ಗಂಧರ್ವ ಲೋಕ ಅಂದ್ರೆ ನಂಬಿಕೆ ಇಲ್ಲ. ಆದರೆ ನೀನು ನಂಬಿದೆಯಲ್ಲ. ಎಲ್ರು ನಂತರ ಇರಲ್ಲ ಇಲ್ಲಿ. ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು. ಇದು ಭೂಲೋಕ, ಮಂತ್ರಶಕ್ತಿ ಇಲ್ಲದ ಲೋಕ. ಇಲ್ಲಿ ಯಾರಾದರೂ ಮಂತ್ರಶಕ್ತಿಯನ್ನು ಉಪಯೋಗಿಸಿದ್ದೇ ಆದಲ್ಲಿ ಅವರನ್ನು ಅನುಮಾನದಿಂದ ನೋಡುವ ಸ್ವಭಾವ ಈ ಮಾನವರದ್ದು. ನಾನು ಭೂಲೋಕಕ್ಕೆ ಬಂದ ದಿನ ನಾಗರಾಜ ಇದನ್ನೇ ಹೇಳಿದರು. ನಾಗರಾಜ ಅಂದ್ರೆ ಹಾವ? ಹೌದು, ಎಲ್ಲಾ ನಾಗಗಳಿಗೆ ರಾಜ. ಮತ್ತೆ ಅವ್ರು ಹೇಳಿದ್ಮೇಲೆ ಅವ್ರ ಮಾತು ಕೇಳ್ಬೇಕು ತಾನೆ ನೀವು. ಮಾನವರಿಗೆ ನಾನು ಗಂಧರ್ವ ಕನ್ಯೆ ಎಂದು ಗೊತ್ತಾದರೆ ಅಂತಹ ಅನಾಹುತವಾಗುತ್ತದೆಯೇ? ಕೈ ರವಿ, ಏನಾಯ್ತು? ಹೇಗೋ ಬಿದ್ದೆ? ತಳ್ಬಿಟ್ರ? ತಳ್ಳಿದ್ರ? ಯಾರು? ನಿಮ್ಮ ಅಕ್ಕ ಛಾಯಾ. ಅಮ್ಮ, ಏನ್ ಹೇಳ್ತಿದ್ಯಾ ರವಿ? ನಿಮ್ಮ ಅಕ್ಕ ಛಾಯಾ ಮಗಳಿಗೆ ಏನ್ ಮಾಡ್ದೆ ಹೇಳೋ? ಛಾಯಾ ತಳ್ಳದ್ಲು. ಅಕ್ಕ ನೋಡ್ತಾ ಇದೆ. ಏನಾಯ್ತು? ಪಾಪ ಬಾಲ್ಕನಿಯಿಂದ ಬಿದ್ಬಿಟ್ಟ. ದೇವ್ರ ದಯಿಂದ ಏನೂ ಆಗ್ಲಿಲ್ಲ. ತಲೆ ಏನಾದ್ರು ಕೊಟ್ಟಿದ್ರೆ ಸತ್ತೇ ಹೋಗ್ಬಿಡ್ತಿದ್ದ. ಕೈ ಭುಜಕ್ಕೆ ಪೆಟ್ಟು ಬಿದ್ದಿದೆ. ನಿಂಗೆ ಹೇಗ್ ಗೊತ್ತಾಯ್ತು? ನಾನು ಇದಕ್ಕೂ ಮುಂಚೆ ನೋಡಿದ್ದೇನೆ. ಇದನ್ನು ನಾನು ಸರಿ ಮಾಡಬಲ್ಲೆ.
ಅಕ್ಕ ಅಕ್ಕ ಏನಾಯ್ತು? ಪ್ರದ್ಯುಮ್ನ ಅಕ್ಕ ನಿನಗೇನು ಆಗಿಲ್ಲ ಅಲ್ವಾ? ಆರಾಮಾಗಿದೆಯಾ ತಾನೆ? ಪ್ರದ್ಯುಮ್ನ ಪ್ರದ್ಯುಮ್ನ ತಪ್ಪು ಮಾಡ್ಬಿಟ್ಟೆ ಪ್ರದ್ಯುಮ್ನ. ನಾನು ರವಿ ಅವ್ರನ್ನ ತಳ್ಳಿಬಿಟ್ಟೆ. ಪ್ರದ್ಯುಮ್ನ, ರವಿ ಹುಷಾರಾಗಿದ್ದಾರೆ ತಾನೆ? ಅವ್ರಿಗೇನು ಆಗಿಲ್ಲ ತಾನೆ? ಹೇಳು ಪ್ರದ್ಯುಮ್ನ, ಪ್ಲೀಸ್ ಹೇಳು. ನೀನ್ ಯೋಚನೆ ಮಾಡ್ಬೇಡಕ್ಕ, ಅವನಿಗೇನು ಆಗಿಲ್ಲ. ಸತ್ಯ, ದೇವ್ರ ದಯೆ. ಮೂಳೆಗಿಳಿ ಮುರಿದಿರ್ಬೇಕೇನೋ. ಫೋನ್ ಕೊಡಿ, ಆಂಬುಲೆನ್ಸ್ ಕಳಿಸ್ತೀನಿ. ಚಾಯಿಂಗ್ ಏನಾಯ್ತು ಅಂತ ಗೊತ್ತಾಗೋವರೆಗೂ ಇಲ್ಲಿಂದ ಯಾರು ಹೋಗುವಾಗಿಲ್ಲ. ಎಲ್ಲಿಯೂ ಹೋಗೋದು ಬೇಡ, ಇದನ್ನು ನಾನು ಸರಿ ಮಾಡಬಲ್ಲೆ. ಆಮ್ರಪಾಲಿ, 2 ಕ್ಷಣದಲ್ಲಿ ಈ ಮಾನವನ ಕೈ ಸರಿ ಹೋಗುತ್ತದೆ. ಏನು ಬೇಡ, ನೀನ್ ಈಗ ಮಾಡಿರೋ ರಾಧ ಅಂತಾನೆ ಸಾಕು. ಮಾನವ, 2 ನಿಮಿಷ ನನ್ನ ಮೇಲೆ ನಂಬಿಕೆ ಇಡು. ಒಂದೇ ಒಂದು ಕ್ಷಣ ನೋವಾಗಬಹುದು, ಭಯ ಪಡುವ ಅಲ್ಲ, ಇದೆಲ್ಲ ನಿಂಗೆ ಹೇಗ್ ಗೊತ್ತು? ಇದೇನೋ ಮೊದಲ ಬಾರಿ ಏನಲ್ಲವಲ್ಲ, 100 ಬಾರಿ ಮಾಡಿದ್ದೇನೆ. ಎಲ್ ಮಾಡಿದ್ಯಾ? ಯುದ್ಧದಲ್ಲಿ. ಆಮ್ರಪಾಲಿ, ಛಾಯಾ, ನೀನ್ ಆರಾಮಿದ್ಯಲ್ಲ? ಇವನೇನು ನಿನಗೆ ತೊಂದರೆ ಕೊಟ್ಟಿಲ್ಲ ತಾನೆ? ನೀವು ನೋಡಿದ್ರೆ ಅವಳನ್ನ ಒಳ್ಳೆಯವಳನ್ನಾಗಿ ಮಾಡಿ ನನ್ನನ್ನೇ ಕೆಟ್ಟವನ್ ತರ ನೋಡ್ತಾ ಇದ್ದೀರಾ? ಇವಳಿಗೆ ನಡೆಯಕ್ಕಾಗತ್ತೆ. ನಡೆಯೋದಕ್ ಬರುತ್ತೆ ಛಾಯಂಗೆ. ಅವಳೇ ನನ್ನ ತಳ್ಳಿತು. ಎಲ್ಲರ ಹತ್ರ ಸುಳ್ಳು ಹೇಳ್ತಾ ಇದ್ದಾಳೆ. ರವಿ, ಏನ್ ಮಾತಾಡ್ತಾ ಇದೀಯ ಅಂತ ಪ್ರಜ್ಞೆ ಇದೆ ನಿನ್ಗೆ? ಅವಳ ಕಾಲ್ ಸರಿಯಾಗಿ ಇದೆ ಅಂತ ರಿಪೋರ್ಟ್ ನೋಡಿದ ತಕ್ಷಣ ಹೇಳಿಲ್ವ ನಾನು ನಿನ್ಗೆ? ರವಿ, ಇವ್ರಿಗೇನೋ ಆಘಾತ ಆಗಿದೆ, ಎಮೋಷನಲಿ ಹರ್ಟ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಸುಳ್ಳು ಹೇಳ್ತಿದ್ದಾಳೆ ಅವಳು ನಿಮ್ಮ ಹತ್ರ. ಓಕೆ ಓಕೆ, ನಂದೇ ತಪ್ಪು. ನೀನ್ ಹೇಳ್ದೆ ಅಂತ ಬಂದೆ ನೋಡು, ನಂದೇ ತಪ್ಪು. ಪಾಪ ಫ್ರೆಂಡ್ ತಂಗಿ ಕಾಲಿಲ್ಲ, ಮದ್ವೆ ಆದ್ರೆ ಬಾಯ್ ಕೊಡ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಸುಳ್ಳಿನ ಮಾತ್ರ ಮದ್ವೆ ಆಗಲ್ಲ. ನಮ್ಮಕ್ಕ ಸುಳ್ಳಿ ಅಲ್ಲ.
ನಾನ್ ಮಾತ್ರ ಯಾರ ಮಾತು ಕೇಳಲ್ಲ ಅನ್ಕೊಂಡಿದ್ದೆ, ನೀನು ನನ್ಗಿನ್ನ ಜಾಸ್ತಿ. ನನ್ನ ಮೇಲೆ ಕೋಪವೇ ಪುಟಾಣಿ? ಕೋಪ ಬರ್ದೆ ಇನ್ನೇನು? ಏಕೆ? ನಾನ್ ಹೇಳಿದ್ದೇನು, ನೀನ್ ಮಾಡಿದ್ದೇನು? ಪಾಪ ಆ ಮಾನವ ಎಷ್ಟು ನೋವಿನಲ್ಲಿದ್ದ. ಅದಕ್ ಡಾಕ್ಟರ್ ಖರ್ಚು ಏನೋ ಮಾಡ್ತಿದ್ರು, ನೀನ್ ಯಾಕೆ ಮಾಡ್ತೀನಿ ಅಂದೆ? ಎಲ್ರಿಗೂ ಅನುಮಾನ ಬರಲ್ವಾ ನಿನ್ ಮೇಲೆ? ಮೊದ್ಲೇ ದೊಡ್ಡಪ್ಪ ನಿನ್ ಮೇಲ್ ಸಿಟ್ಟು, ಮನೆಗ್ ಯಾಕೆ ಸೇರ್ಸಿದ್ರಿ ಅಂತ ರೇಗಾಡ್ತಾ ಇದ್ರು. ನೀನು ಹೀಗ್ ಮಾಡಿದ್ರೆ? ನನ್ಗೊಂದ್ ವಿಷಯ ಹೇಳು, ನಿಮ್ ಗಂಧರ್ವ ಲೋಕದಲ್ಲಿ ಎಲ್ರು ಹಿಂಗೇನಾ? ಹೀಗೆ ಅಂದರೆ? ಯಾರಿಗೂ ಬುದ್ಧಿ ಇಲ್ವಾ ಅಂತ. ಗಂಧರ್ವರು ಮಾನವರಿಗಿಂತಲೂ ಬುದ್ಧಿವಂತರು. ಓ, ನೀನ್ ಮಾತ್ರ ಹಿಂಗ? ಕರ್ಮ, ಈ ಏಲಿಯನ್ಗೆ ಹೆಂಗಪ್ಪ ಹೇಳ್ಕೊಡೋದು? ಹಾಗಂದರೇನು? ಏಲಿಯನ್ ಅಂದ್ರೆ ಬೇರೆ ಪ್ಲಾನೆಟ್ ಅಂದ್ರೆ ಗ್ರಹ, ಬೇರೆ ಗ್ರಹದಿಂದ ಬಂದವಳು ಅಂತ. ಆದರೆ ನಾನು ಬೇರೆ ಗ್ರಹದಿಂದ ಬಂದವಳಲ್ಲ. ಗಂಧರ್ವ ಲೋಕನು ಬೇರೆ ಗ್ರಹನೇ ತಾನೆ? ಬೇರೆ ಲೋಕವಷ್ಟೇ, ಬೇರೆ ಗ್ರಹವಲ್ಲ. ಅಯ್ಯೋ, ಅದನ್ ಬಿಟ್ಬಿಡಮ್ಮ ತಾಯಿ. ಎಲ್ರಿಗೂ ನಿನ್ ಗಂಧರ್ವ ಲೋಕದಳು ಅಂತ ಹೇಳ್ದೆ ಅದೇ ನಿಂಗ್ ಸಮಾಧಾನನೇ ಆಗಲ್ವಾ? ಏಕೆ? ಹೇಳುವುದು ತಪ್ಪೇ? ನಿನಗೆ ಎಲ್ರತ್ರ ನನ್ ಗಂಧರ್ವ ಕನ್ಯೆ ಅಂತ ಹೇಳ್ಕೊಂಡ್ ತಿರ್ಗಾಡ್ತಿದ್ರೆ ನೀನೊಂದಿನ ಮೆಂಟಲ್ ಹೆಲ್ತ್ ಹಾಸ್ಪಿಟಲ್ಗೆ ಹಾಕ್ತಾರ ಅಷ್ಟೇ. ಹಾಗಂದರೇನು? ಹಾ, ನನಗೆ ಬುದ್ಧಿ ಭ್ರಮಣೆಯಾಗಿದೆ ಎಂದು ಹೇಳುತ್ತಿರುವೆಯಾ? ಎಷ್ಟು ಧೈರ್ಯ ನಿನಗೆ?